ಲೋಕಸಭಾ ಅಖಾಡದಲ್ಲಿ ಎನ್ಡಿಎ ಮೆಗಾ ಸ್ಕೆಚ್ ಅನ್ನ ಹಾಕಿದೆ ಒಕ್ಕಲಿಗ ಮತಗಳ ಕ್ರೋಢೀಕರಣಕ್ಕೆ. ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ ಎನ್ಡಿಎ ಮೈತ್ರಿಕೂಟ. ಇದರಿಂದ ಬಿಜೆಪಿಗೆ ಒಕ್ಕಲಿಗ ಮತಗಳ ಕ್ರೋಢೀಕರಣ ಸಾಧ್ಯನಾ? ಎನ್ಡಿಎ ಮೈತ್ರಿಕೂಟ ಮಾಡಿಕೊಂಡಿರುವಂತಹ ತಂತ್ರದಿಂದ ನ್ಯೂಸ್ ಫಸ್ಟ್ ಬಿಚ್ಚಿಡ್ತಾ ಇದೆ ಮೈತ್ರಿ ನಾಯಕರ ಇಂಚಿಂಚು ಮಾಹಿತಿ. ಆದಿಚುಂಚನಗಿರಿ ಮಠಕ್ಕೆ ಇವತ್ತು ಭೇಟಿಯನ್ನ ಕೊಟ್ಟರು ಮೈತ್ರಿ ನಾಯಕರು. ಆ ಮೂಲಕ ಒಕ್ಕಲಿಗ ಸಮುದಾಯದ ಜೊತೆ ನಾವಿದ್ದೇವೆ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡುವಂತಹ ಪ್ರಯತ್ನವನ್ನ ಮಾಡಲಾಯಿತು. ನಿರ್ಮಲಾನಂದ ಶ್ರೀಗಳ ಆಶೀರ್ವಾದವನ್ನ ಪಡೆಯುವಂತಹ ನೆಪದಲ್ಲಿ ಇಂಥದ್ದೊಂದು ತಂತ್ರಗಾರಿಕೆಯನ್ನ ಬಳಕೆ ಮಾಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಆಶೀರ್ವಾದವನ್ನ ಪಡೆಯೋದು ಒಂದು ನೆಪ, ಬಟ್ ಅದರ ಹಿಂದೆ ಇದ್ದಂತಹ ತಂತ್ರ ಒಕ್ಕಲಿಗ ಮತಗಳ ಕ್ರೋಢೀಕರಣ. ಈ ಒಂದು ನಡೆಯಿಂದ ಅಥವಾ ಈ ಒಂದು ಹೆಜ್ಜೆಯಿಂದ ಯಾವೆಲ್ಲ ಉದ್ದೇಶಗಳ ಈಡೇರಿಕೆಗೆ ಎನ್ಡಿಎ ಮೈತ್ರಿಕೂಟ ಅಥವಾ ಜೆಡಿಎಸ್ ಹಾಗೆ ಬಿಜೆಪಿ ಮೈತ್ರಿಕೂಟ ತಂತ್ರವನ್ನ ಮಾಡಿಕೊಂಡಿದೆ ಮಧುಸೂದನ್? ವಿದ್ಯಾ, 2024 ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿ ಚುನಾವಣೆಯನ್ನು ಎದುರಿಸ್ತಾ ಇರೋದು ಈಗಾಗಲೇ ಜಗಜ್ಜಾಹೀರು. ಅದರಲ್ಲಿ 25 ಕ್ಷೇತ್ರಗಳನ್ನ ಬಿಜೆಪಿ ಕಮಲ ಚಿಹ್ನೆಯ ಅಡಿಯಲ್ಲಿ ಅಭ್ಯರ್ಥಿಗಳು ಎದುರಿಸ್ತಾ ಇದ್ದಾರೆ. 3 ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಿಟ್ಕೊಟ್ಟಿದೆ. ಇದು ಈಗ ಗೊತ್ತಿರುವಂತಹ ವಿಷಯ. 2 ಹಂತದಲ್ಲಿ ರಾಜ್ಯದಲ್ಲಿ ಮತದಾನ ನಡೆಯುತ್ತೆ. ಏಪ್ರಿಲ್ 26 ಮತ್ತು ಮೇ 7. ಏಪ್ರಿಲ್ 26ನೇ ತಾರೀಕು ನಡೆಯುವಂಥ 14 ಲೋಕಸಭಾ ಕ್ಷೇತ್ರಗಳು ಕೂಡ ನೇರವಾಗಿ ಪ್ರಬಲ ಒಕ್ಕಲಿಗ ಮತಗಳೇ ನಿರ್ಣಾಯಕವಾಗಿ ಇರುವಂಥ ಕ್ಷೇತ್ರಗಳು. ಅಲ್ಲೊಂದು ಇಲ್ಲೊಂದು 2 ಮೀಸಲು ಕ್ಷೇತ್ರಗಳು ಬಂದರೂ ಸಹ ಪ್ರಬಲ ಒಕ್ಕಲಿಗ ಮತಗಳೇ ನಿರ್ಣಾಯಕ ಆಗಿರೋ ಅಂಥ ಕ್ಷೇತ್ರಗಳ ಚುನಾವಣೆಯನ್ನು ಎದುರಿಸಲಿಕ್ಕೆ ಈಗಾಗಲೇ ರಾಜ್ಯ ಸಜ್ಜಾಗ್ತಾ ಇದೆ. ಹೀಗಾಗಿ ಎನ್ಡಿಎ ಅಭ್ಯರ್ಥಿಗಳು, ಬಿಜೆಪಿ ರಾಜ್ಯ ನಾಯಕರು, ಜೆಡಿಎಸ್ನ ರಾಜ್ಯ ನಾಯಕರು ಒಂದು ಮಾಸ್ಟರ್ ಪ್ಲಾನ್ನ ಮಾಡಿದ್ದಾರೆ. ಪ್ರಬಲ ಒಕ್ಕಲಿಗ ಮತಗಳನ್ನು ಕ್ರೋಢೀಕರಣ ಮಾಡಬೇಕು. ಇತ್ತೀಚೆಗೆ ನಡೆದಂಥ 2023 ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಒಕ್ಕಲಿಗ ಮತಗಳ ಶೇಕಡಾವಾರು ಮತಗಳು ಚಲಾವಣೆ ಆಗಿದ್ದು ಡಿ.ಕೆ. ಶಿವಕುಮಾರ್ ಪರ. ಡಿ.ಕೆ. ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಬಹುದು ಅನ್ನೋ ಲೆಕ್ಕಾಚಾರದ ಅಡಿಯಲ್ಲಿ ಅವರ ಪರ ಮತಗಳು ಚಲಾವಣೆ ಆದವು. ಆದರೆ ಬದಲಾದಂಥ ರಾಜಕೀಯ ಪರಿಸ್ಥಿತಿಯಲ್ಲಿ ಅವರು ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದರಾಮಯ್ಯವರು ಇದ್ದಾರೆ. ಈಗ ಲೋಕಸಭಾ ಕ್ಷೇತ್ರದ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಒಮ್ಮೆ ನಮ್ಮ ಕೈ ಬಿಟ್ಟು ಹೋಗಿದೆ ಒಕ್ಕಲಿಗ ಸಮುದಾಯದ ಮತಗಳು ಶೇಕಡಾವಾರು ಪ್ರಮಾಣದಲ್ಲಿ. ದೊಡ್ಡ ವೋಟ್ ಬ್ಯಾಂಕನ್ನೇನು ಡಿ.ಕೆ. ಶಿವಕುಮಾರ್ ಕ್ಯಾಪ್ಚರ್ ಮಾಡಿಲ್ಲ, ಆದರೆ ಕ್ಯಾಪ್ಚರ್ ಅಂತೂ ಮಾಡಿದ್ದಾರೆ. ನಮ್ಮನ್ನ ಹೋಲಿಕೆ ಮಾಡಿದ್ರೆ ನಮಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅವ್ರಿಗೆ ಮತ ಬಿದ್ದಿದೆ. ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಆ ಎಡವಟ್ಟು ಆಗಬಾರ್ದು ಅನ್ನೋ ಒಂದು ತಂತ್ರವನ್ನು ಮುಂದಿಟ್ಕೊಂಡು ಇವತ್ತು ಎಚ್.ಡಿ. ಕುಮಾರಸ್ವಾಮಿ, ಆರ್. ಅಶೋಕ್, ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣ್ ಮೂವರ ನೇತೃತ್ವದಲ್ಲಿ 14 ಲೋಕಸಭಾ ಕ್ಷೇತ್ರದ ಮತದಾನ ಏನು ನಡೆಯುತ್ತೆ ಏಪ್ರಿಲ್ 26ನೇ ತಾರೀಕು. ಅದರಲ್ಲಿ ಸುಮಾರು 10 ಮಂದಿ ಅಭ್ಯರ್ಥಿಗಳನ್ನು ಕರೆದುಕೊಂಡು ಬಂದು ಬೆಂಗಳೂರಿನ ವಿಜಯನಗರದಲ್ಲಿ ಇರುವಂಥ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧಿಪತಿಗಳಾಗಿರುವಂಥ ನಿರ್ಮಲಾನಂದ ಶ್ರೀಗಳನ್ನ ಪರಿಚಯ ಮಾಡಿಸಿದ್ರು. ಅವ್ರ ಕಡೆಯಿಂದ ಆಶೀರ್ವಾದ ಕೊಡಿಸಿದ್ರು. ಯಾತಕ್ಕೋಸ್ಕರ? ಹಳೆ ಮೈಸೂರು ಭಾಗದ ಈ 14 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಸುಮಾರು 2,000 ಹಳ್ಳಿಗಳು ಬರಬಹುದು. ಹಳ್ಳಿಗೂ ಕೂಡ ನಮ್ಮ ಅಭ್ಯರ್ಥಿ ಹೋಗ್ಲಿಕ್ಕೆ ಆಗಲ್ಲ. ಒಂದು ವೇಳೆ ಏನಾದರೂ ಯಾವುದೋ ಒಂದು ಹಳ್ಳಿ, 2 ಹಳ್ಳಿ, 3 ಹಳ್ಳಿ ಈ ಥರ ಬಿಟ್ಟು ಹೋಗುವಂಥ ಸಾಧ್ಯತೆ ಇದೆ. ಚುನಾವಣೆಗೆ ಇನ್ನೂ 10-15 ದಿನಗಳ ಕಾಲಾವಕಾಶ ಇರೋದ್ರಿಂದ ಈ ಸಂದರ್ಭದಲ್ಲೇ ನಾವು ನಿರ್ಮಲಾನಂದ ಶ್ರೀಗಳನ್ನ ಭೇಟಿ ಮಾಡಿಸಿದ್ದೆ. ಆದರೆ ನಮಗೆ ಚುನಾವಣೆಯನ್ನು ಎದುರಿಸೋದು ಈಸಿ ಆಗಬಹುದು. ಜೊತೆಗೆ ಪ್ರಬಲ ಒಕ್ಕಲಿಗ ಸಮುದಾಯದ ಮತಗಳೇ ನಿರ್ಣಾಯಕ ಆಗಿರುವಂಥ ಪ್ರತಿಯೊಂದು ಹಳ್ಳಿಯಲ್ಲೂ ಮತದಾರನಿಗೆ ಗೊತ್ತಾಗಬಹುದು. ಇದು ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧಿಪತಿಗಳಾಗಿರುವಂಥ ನಿರ್ಮಲಾನಂದ ಶ್ರೀಗಳೇ ಆಶೀರ್ವಾದ ಮಾಡಿರೋದ್ರಿಂದ ನಾವು ಇವ್ರ ಪರನೇ ವೋಟನ್ನು ಚಲಾಯಿಸಬೇಕು ಅನ್ನೋ ಒಂದು ನಿರ್ಣಯಕ್ಕೆ ನಾಯಕರು ಬರಬಹುದು ಅಥವಾ ಮತದಾರರು ಬರಬಹುದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಮಾಸ್ಟರ್ ಪ್ಲಾನ್ನ ಖುದ್ದು ಕುಮಾರಸ್ವಾಮಿ, ಆರ್. ಅಶೋಕ್, ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣ್ ಮಾಡಿಕೊಂಡು ಇವತ್ತು ಒಂದು ಅಧಿಕೃತವಾದಂಥ ವೇದಿಕೆಯನ್ನು ಸಿದ್ಧಪಡಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ವಿದ್ಯೇಶ್ವರಿ, ಥ್ಯಾಂಕ್ ಯು ಮಧುಸೂದನ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.